ಸಿಎಂ ಸಮಾವೇಶ ಪಕ್ಷದ ಚಿಹ್ನೆ ಅಡಿಯಲ್ಲಿ ನಡೀತಾ ಇಲ್ಲ. ವೈಯಕ್ತಿಕ ಲಾಭಕ್ಕಾಗಿ ಸಮಾವೇಶ ಮಾಡ್ತಾ ಇದ್ದಾರೆ. ನಿನ್ನೆ ದೆಹಲಿಯಲ್ಲಿ ಸಿಎಂ ವಿರುದ್ಧ ಹೈಕಮಾಂಡ್ಗೆ ಈ ರೀತಿ ದೂರು ಕೊಡಲಾಗಿದೆ. ಪಕ್ಷದ ಕಚೇರಿಯಲ್ಲಿ ಸಭೆ ನಡೆಸಿ ಸಮಾವೇಶಕ್ಕೆ ತಯಾರಿಯಾಗಿದೆ. ಸಭೆ ಫೋಟೋಗಳ ಸಮೇತ ದೂರನ್ನ ನೀಡಲಾಗಿದೆ. ಡಿಕೆಶಿ ಬಣದಿಂದ ಪಕ್ಷದ ಚಿಹ್ನೆ ಅಡಿಯಲ್ಲಿ ಕಾರ್ಯಕ್ರಮ ಮಾಡಲು ಖರ್ಗೆಗೆ ಮನವಿ ಮಾಡಿದ್ದಾರೆ. ಸಚಿವ ಮಹದೇವಪ್ಪ ಯತೀಂದ್ರ ಫೋಟೋ ಸಹಿತ ದೂರನ್ನ ಕೊಡಲಾಗಿದೆ. ಅಧಿಕಾರ ಕೊಟ್ಟ ಪಕ್ಷ ಸರ್ಕಾರವನ್ನ ದೂರ ಇಟ್ಟಿದ್ದಾರೆ. ಪಕ್ಷದ ಹಿತದೃಷ್ಟಿಯಿಂದ ಸಿಎಂ ಸಚಿವರಿಗೆ ಸೂಚನೆ ಕೊಡೋದಕ್ಕೆ ಆಗ್ರಹಿಸಿದ್ದಾರೆ. ಪಕ್ಷವನ್ನ ಹೊರಗಿಟ್ಟು ಸಮಾವೇಶ ಮಾಡ್ತಾ ಇರೋದೆಷ್ಟು ಮಟ್ಟಿಗೆ ಸರಿ? ಅಧಿಕಾರ ಕೊಟ್ಟಿರುವಂತಹ ಪಕ್ಷವನ್ನ ಸರ್ಕಾರವನ್ನ ದೂರ ಇಟ್ಟು ಸಮಾವೇಶ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಸೂಚನೆ ಕೊಡಬೇಕು ಸಿಎಂಗೆ ಹಾಗೆ ಸಚಿವರಿಗೆ ಅಂತ ಪತ್ರ ಬರೆಯಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಆನಂದ್, ಹಾಸನದಲ್ಲಿ ಸಿಎಂ ತಮ್ಮ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಆ ಸಮಾವೇಶಕ್ಕೆ ಕಾಂಗ್ರೆಸ್ನಲ್ಲೇ ಅಪಸ್ವರ ಕೇಳಿ ಬರ್ತಾ ಇದೆ. ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಹಾಗಾದ್ರೆ? ಪ್ರಗತಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಮೂಡ ಪ್ರಕರಣ ಸಂಬಂಧಪಟ್ಟ ಹಾಗೆ ಆರೋಪಗಳು ಕೇಳಿ ಬಂದಾಗ ಸಹಜವಾಗಿ ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ಅಂತ ಹೇಳಿ ಮೈಸೂರಿನಲ್ಲಿ ದೊಡ್ಡ ಮಟ್ಟದ ಸಮಾವೇಶವನ್ನು ಮಾಡಿದ್ರು. ಸತ್ಯಮೇವ ಜಯತೆ ಅಂತಕ್ಕಂಥ ಸಮಾವೇಶದ ಮೂಲಕ ಮೂಡ ಪ್ರಕರಣ ಸಂಬಂಧಪಟ್ಟಾಗೆ ಅನಗತ್ಯವಾದಂತಹ ರಾಜಕೀಯವಾಗಿರ್ತಕ್ಕಂಥ ಆರೋಪಗಳನ್ನು ಮಾಡಲಾಗ್ತಾ ಇದೆ ಅಂತ ಹೇಳಿ ಮೈಸೂರಿನಲ್ಲಿ ಒಂದು ಶಕ್ತಿ ಪ್ರದರ್ಶನವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡಿದ್ರು. ಈಗ ಅದೇ ರೀತಿಯಾಗಿರ್ತಕ್ಕಂಥ ಸಮಾವೇಶವನ್ನ ಹಾಸನದಲ್ಲಿ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನ ಅವರ ಬೆಂಬಲಿಗರು ಈಗಾಗಲೇ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಯಾಕೆಂದ್ರೆ ಅದಕ್ಕೆ ಬಹಳ ಪ್ರಮುಖವಾಗಿರುವಂತಹ ಕಾರಣ, ಉಪಚುನಾವಣೆಯ ಸಂದರ್ಭದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಸಿದ್ದರಾಮಯ್ಯರ ಗೌರವವನ್ನು ಭಂಗ ಮಾಡುತ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಅವರ ಸೊಕ್ಕನ್ನ ಮುರಿತೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಇಷ್ಟಾಗಿಯೂ ಕೂಡ ಉಪಚುನಾವಣೆಯಲ್ಲಿ ಸಿದ್ದರಾಮಯ್ಯ ಸಹಜವಾಗಿ ಗೆದ್ದಿರತಕ್ಕಂಥ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯರಿಗೆ ರಾಜಕೀಯವಾಗಿರ್ತಕ್ಕಂಥ ಶಕ್ತಿಯನ್ನ ಪ್ರದರ್ಶನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಸಚಿವರಾಗಿರುವಂತಹ ರಾಜಣ್ಣ ಸೇರಿದಾಗೆ ಯಾರ್ಯಾರು ಸಿದ್ದರಾಮಯ್ಯ ಜೊತೆ ಆಪ್ತರಾಗಿದ್ದಾರೋ ಅವರೆಲ್ಲರೂ ಸೇರಿ ಬೆಂಬಲಿಗರ ಮೂಲಕ ದೊಡ್ಡ ಸಮಾವೇಶ ಮಾಡಬೇಕು ಅನ್ನೋ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಅದಕ್ಕೆ ತಯಾರಿ ಕೂಡ ಮುಂದುವರೆದಿದೆ. ಈ ಸಮಾವೇಶದ ಪಕ್ಷವನ್ನು ಒಳಗೊಂಡಂತೆ ಮಾಡಬೇಕು ಅಂತಕ್ಕಂಥದ್ದು ಅಭಿಮಾನಿಗಳ ಲೆಕ್ಕಾಚಾರ. ಅದಕ್ಕೆ ಬೇಕಾಗಿ ಪಕ್ಷದ ಎಲ್ಲಾ ನಾಯಕರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಲಾಗುತ್ತದೆ. ಡಿಸೆಂಬರ್ 5ಕ್ಕೆ ಹಾಸನದಲ್ಲಿ ನಡೆಯತಕ್ಕಂಥ ಈ ಸಮಾವೇಶ ಈಗ ರಾಜಕೀಯವಾಗಿ ಬೇರೆ ಬೇರೆ ಸ್ವರೂಪವನ್ನು ಪಡ್ಕೊಳ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಒಂದೊಮ್ಮೆ ಹಾಸನದಲ್ಲಿ ಈ ರೀತಿಯ ಸಮಾವೇಶ ಮಾಡಿದ್ದೆ ಆದರೆ ನಿಶ್ಚಯವಾಗಿಯೂ ಕೂಡ ಸಿದ್ದರಾಮಯ್ಯರ ರಾಜಕೀಯವಾಗಿ ಒಂದಷ್ಟು ಬಲ ಬರುತ್ತೆ ಅಂತಕ್ಕಂಥ ಆತಂಕಕ್ಕೆ ಬಿದ್ದಿರುವಂತಹ ಡಿಕೆಶಿ ಬಣದಲ್ಲಿರುವಂತಹ ಕೆಲ ಮುಖಂಡರು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ. ನಿನ್ನೆ ದೆಹಲಿಯಲ್ಲಿ ದೂರು ಕೊಟ್ಟಿರತಕ್ಕಂಥ ಡಿಕೆಶಿ ಬಣದಲ್ಲಿರತಕ್ಕಂಥ ನಾಯಕರುಗಳು ಯಾವುದೇ ಕಾರಣಕ್ಕೂ ಈ ಸಮಾವೇಶ ಮಾಡಲಿಕ್ಕೆ ಅನುಮತಿ ಕೊಡಬಾರದು ಅಂತ ಹೇಳಿ ಈ ಸಮಾವೇಶಕ್ಕೆ ನಡೀತಾ ಇರತಕ್ಕಂಥ ತಯಾರಿ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನೀಡಿದ್ದಾರೆ. ಜೊತೆಗೆ ಈ ಸಮಾವೇಶ ನೀಡತಕ್ಕಂಥ ಸಂದೇಶ ಏನು, ಈ ಸಮಾವೇಶದ ಮೂಲಕ ಆಗ್ತಕ್ಕಂಥ ಪರಿಣಾಮಗಳೇನು, ಪಕ್ಷ ಮತ್ತು ಸಮಾವೇಶದ ಈ ಮಧ್ಯೆ ಇರತಕ್ಕಂಥ ಗಂಧಕಗಳು, ಇವೆಲ್ಲದರ ಬಗ್ಗೆ ಕೂಡ ವಿಸ್ತೃತವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮಾಹಿತಿ ಕೊಡುವ ಪ್ರಯತ್ನವನ್ನ ಮಾಡಿದ್ದಾರೆ. ಸೊ ಇದು ಪಕ್ಷದ ಒಳಗಡೆ ದೊಡ್ಡ ಕೋಲಾಹಲಕ್ಕೆ ಕಾರಣ ಆಗ್ತಾ ಇದೆ. ಆದರೆ ಡಿಕೆ ಶಿವಕುಮಾರ್ ಇದು ಈ ಸಮಾವೇಶದ ಬಗ್ಗೆ ಅವರು ತಮ್ಮದೇ ಆದಂತ ರೀತಿಯಲ್ಲಿ ವ್ಯಾಖ್ಯಾನ ಮಾಡುವ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಈ ಸಮಾವೇಶ ರಾಜಕೀಯವಾಗಿ ದೊಡ್ಡ ಮಟ್ಟದ ಸಂಚಲನಕ್ಕೆ ಈಗ ಕಾಂಗ್ರೆಸ್ ಪಾಳದಲ್ಲಿ ಕಾರಣವಾಗಿರತಕ್ಕಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.